ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ. ಇವರು ಕುಟುಂಬದ ಪರಂಪರೆನ ಮುರಿದ್ಬಿಟ್ರು. ನೋಡಿ, ಕುಟುಂಬದ ಪರಂಪರೆ ಇತ್ತು. ಧರ್ಮೇಂದ್ರಜಿ ಯಾವತ್ತೂ ಕೂಡ ವಿಲನ್ನ ರೋಲ್ ಮಾಡಿರ್ಲಿಲ್ಲ, ನೆಗೆಟಿವ್ ರೋಲ್ ಮಾಡಿರ್ಲಿಲ್ಲ. ಸನ್ನಿ ಯಾವತ್ತೂ ನೆಗೆಟಿವ್ ರೋಲ್ ಮಾಡ್ಲಿಲ್ಲ. ಆದ್ರೆ ನೀವು ವಿಲನ್ ಆಗೋಗ್ಬಿಟ್ರಿ, ನೆಗೆಟಿವ್ ರೋಲ್ ಮಾಡಿದ್ರಿ. ಬಾಬಾ ನಿರಾಲ ಯುನೋ, ಜಪ್ನಾಮ್ ಏನಂದ್ರೆ ನಾನು ಯಾವಾಗ ಕೆಟ್ಟ ಸಮಯದಿಂದ ಹೊರಗೆ ಬಂದು ಆಗ OTT ಪ್ಲಾಟ್ಫಾರ್ಮ್ ನನಗೆ ತುಂಬ ಸಹಾಯ ಮಾಡ್ತು. ನನಗೊಬ್ಬನಿಗೆ ಅಲ್ಲ, ಎಷ್ಟೋ ಆ್ಯಕ್ಟರ್ಸ್, ಎಷ್ಟೋ ಟೆಕ್ನಿಷಿಯನ್ಸ್ಗೆ OTT ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಸಿಕ್ತು. ಮತ್ತೆ ಅಷ್ಟೊತ್ತಿಗಾಗಲೇ ನಾನು ನಿರ್ಧಾರ ಮಾಡಿಬಿಟ್ಟಿದೆ ಏನಂದ್ರೆ, ನನ್ನ ಲೈಫಲ್ಲಿ ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀನಿ. ಹೀರೋನೇ ಆಗಿರ್ತಾನೆ, ಆದರೆ ಹೆಚ್ಚಾಗಿ ಕೆಲವು ಕ್ಯಾರೆಕ್ಟರ್ಸ್ಗಳು ಯಾವ ಥರ ಇರ್ತವೆ ಫಿಲ್ಮ್ನಲ್ಲಿ ಅಂದರೆ, ಥಿಯೇಟ್ರ್ನಿಂದ ನೀವು ಯಾವಾಗ ಹೊರಗೆ ಬರ್ತಿರೋ ಆಗ ಅವು ನಿಮ್ಮ ಜೊತೆಲೇ ಉಳಿದ್ಬಿಡ್ತವೆ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಏನಂದ್ರೆ, ಅಂಥ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಬೇಕು, ಅಂಥ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಬೇಕು ಅಂತ. ರೇಪಿಸ್ಟ್, ಕರಪ್ಟ್, ಮೋಸಗಾರ, ಮತ್ತೆ ಅದು ಕೂಡ ಬಾಬಾ ಹೆಸರಲ್ಲಿ. ನನಗೆ ನಗು ಬರ್ತಿದೆ. ಇಲ್ಲ, ನಾನು ಆ ಥರ ಯೋಚನೆ ಮಾಡಿರಲಿಲ್ಲ. ಯಾವಾಗ ನಾನು ಪ್ರಕಾಶ್ ಜಿ ಅವ್ರ ಹತ್ರ ಹೋಗಿದ್ನೋ, ನನಗೇನು ಗೊತ್ತು, ನನ್ನ ಕತೆ ಕೇಳ್ತಿದ್ದೆ, ನನಗನ್ನಿಸ್ತು ಅವ್ರು ನನಗೆ ಪೊಲೀಸ್ ಆಫೀಸರ್ ರೋಲ್ ಆಫರ್ ಮಾಡ್ಬೋದು ಅಂತ. ಯಾವುದೋ ದರ್ಶನ್ ಅವ್ರು ಪ್ಲೇ ಮಾಡಿದಾರಲ್ಲ. ಆಗ ಯಾವಾಗ ಪೂರ್ತಿ ಕತೆ ಸಿನಾಪ್ಸಿಸ್ ಏನು ಹೇಳಿದ್ರು, ಆಗ ನಾನು ಹೇಳಿದೆ ಇಟ್ಸ್ ಇಂಟ್ರೆಸ್ಟಿಂಗ್ ಪ್ರಕಾಶ್ ಜಿ ಅಂತ. ಆಗ ಅವ್ರು ಹೇಳಿದ್ರು ಐ ವಾಂಟ್ ಟು ಪ್ಲೇ ದ ಬಾಬಾ. ನಾನು ಹೇಳಿದೆ ಇದಂತೂ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಆಮೇಲೆ ಯಾವಾಗ ನಿಮ್ಮ ಹತ್ರ ಕೆಲಸ ಇರಲ್ಲ ಅಲ್ವಾ, ಅವಾಗ ನಿಮಗೆ ಇಂಥ ರೋಲ್ ಸಿಗ್ತಿದೆ ಅಂದರೆ ಯಾವುದನ್ನ ನೀವು ಇಷ್ಟಪಡ್ತೀರೋ, ಏನಂದರೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಿರಲಿ ಅಂತ. ಆಗ ಐ ಸೆಡ್ ಐ ವಿಲ್ ಡೂ ಇಟ್ ಈಸ್ ಅ ಚಾಲೆಂಜ್ ಫಾರ್ ಮಿ. ಮತ್ತು ಏನು ಫಿಲ್ಮ್ ಇದೆಯೋ, ಐ ಮೀನ್ ಯಾವಾಗ ನಾವು ಆ್ಯಕ್ಟರ್ಸ್ ಮಾಡ್ತೀವೋ ಆಗ ರಿಯಲ್ನಲ್ಲಿ ನಾವಂತೂ ಯಾರ ಕೊಲೆನೂ ಮಾಡಲ್ಲ, ಯಾರಿಗೂ ಏನೂ ಮಾಡಲ್ಲ, ಕೇವಲ ನಾವು ಪರ್ಫಾರ್ಮ್ ಮಾಡ್ತೀವಿ. ಇಲ್ಲ, ಜನರು ನಿಮ್ಮ ಮೇಲೆ ಮೊಕದ್ದಮೆ ಹಾಕಿದ್ರು. ಏನಂದ್ರೆ ನೀವು ಬಾಬಾಗಳಿಗೆ, ಆಶ್ರಮಗಳಿಗೆ ಕೆಟ್ಟ ಹೆಸರು ತಂದ್ರಿ ಅಂತ. ಕೆಟ್ಟ ಹೆಸರು ಬರೋ ಹಾಗೆ ಮಾಡಿದ್ನ. ಇದಕ್ಕೋಸ್ಕರನೇ ಟೈಟಲ್ ಚೇಂಜ್ ಆಯಿತು. ಮೊದಲು ಆಶ್ರಮ್ ಅಂತ ಇತ್ತು, ಆಮೇಲೆ ಅದರ ಹೆಸರು ಬದ್ನಾಮ್ ಆಶ್ರಮ್ ಅಂತ ಆಯಿತು. ಬಹುಶಃ ಅದಕ್ಕೇನೆ ಟೈಟಲ್ ಚೇಂಜ್ ಮಾಡಿದ್ರು. ನೋಡಿ, ಕೆಲವು ವ್ಯಕ್ತಿಗಳು ಹೇಳ್ತಾರೆ ಏನು ಬಾಬಾ ರಾಮ್ ರಹೀಮ್ ಇದಾರಲ್ಲ ಅವರ ಲೈಫ್ ಬಗ್ಗೆ ಅಂತ. ಯಾರೋ ಹೇಳ್ತಾರೆ ಇದು ಅಸಾರಾಮ್ ಬಾಬು ಅವರ ಲೈಫ್ ಬಗ್ಗೆ ಅಂತ. ನಾನು ಆ್ಯಕ್ಚುಲಿ ಯಾವುದೇ ಬಾಬಾ ಅವರ ಲೈಫ್ನ ಫಾಲೋ ಮಾಡಲಿಲ್ಲ. ಅಂದರೆ ನಮ್ಮ ಸೊಸೈಟಿಲಿ ಏನಾಗುತ್ತೋ ಮೂವೀಸ್ ಅದನ್ನೇ ರಿಫ್ಲೆಕ್ಟ್ ಮಾಡುತ್ತೆ, ಅದನ್ನೇ ತೋರ್ಸೋಕೆ ಇಷ್ಟಪಡ್ತಾರೆ. ನಿಮ್ಮ ಸೊಸೈಟಿಲಿ ಇಂಥ ವ್ಯಕ್ತಿಗಳಿದ್ದಾರೆ ಅಂತ. ಮತ್ತು ಅವಾಗ ನಿಮಗೆ ಆ ಕತೆ ಅರ್ಥ ಆಗುತ್ತೆ, ಅವಾಗಲೇ ಅದರ ನೋವನ್ನು ಅರ್ಥ ಮಾಡ್ಕೊಳಕ್ಕಾಗೋದು, ಅದರ ಒಳ್ಳೆತನನ ಅರ್ಥ ಮಾಡ್ಕೊಳಕ್ಕಾಗೋದು. ಆ್ಯಂಡ್ ದಟ್ ಇಸ್ ವೈ ಇಷ್ಟೊಂದು ದೊಡ್ಡ ಹಿಟ್ ಆಯಿತು ಆ ಶೋ. ಯಾಕಂದ್ರೆ ಎಷ್ಟೋ ನಗರಗಳಲ್ಲಿ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಂತ ಬಾಬಾಗಳಿದ್ದಾರೆ. ಅವರು ಒಳ್ಳೆಯವರಾಗಿದ್ದಾರೆ, ತುಂಬ ಒಳ್ಳೆಯವರಾಗಿದ್ದಾರೆ. ಯಾರೋ ಕೆಲವರು ಕೆಟ್ಟವರಾಗಿರ್ತಾರೆ. ಅವರು ಎಷ್ಟೋ ಜನರ ಲೈಫನ್ನ ಹಾಳು ಮಾಡಿದ್ದಾರೆ. ನಿಮಗೆ ಯಾವ ಕೆಟ್ಟು ಬಾಬಾ ಇನ್ಸ್ಪೈರ್ ಮಾಡಿದ್ರು ಈ ರೋಲ್ ಮಾಡೋದಕ್ಕೆ? ನಾನ್ಯಾವತ್ತೂ ಯೂಟ್ಯೂಬ್ ಜಾಸ್ತಿ ನೋಡಲ್ಲ, ಯಾರು ಏನು ಮಾಡ್ತಿದ್ದಾರೆ ಅಂತ. ನಾನು ತುಂಬ ದೂರ ಇರ್ತೀನಿ ಈ ವಿಷಯಗಳಿಂದ. ಯಾಕಂದರೆ ಪ್ರಪಂಚ ಒಂದು ಬೇರೆ ಸ್ಥಿತಿಯಲ್ಲಿ ಸಾಗ್ತಾ ಇದೆ. ಯಾವ ರೀತಿ ಸಾಗ್ತಿದೆಯೋ ಗೊತ್ತಿಲ್ಲ, ಏನಾಗುತ್ತೋ ಮನುಷ್ಯರ ಜೊತೆ ಅಂತ. ಯಾಕಂದರೆ ಏನು ಡೆಪ್ತ್ ಇರ್ತಿತ್ತೋ ಮೊದಲು ಮನುಷ್ಯರಲ್ಲಿ, ಅದು ಶಾಲೋ ಆಗ್ತಿದೆ, ಎಲ್ಲ ಮೆಟೀರಿಯಲಿಸ್ಟಿಕ್ ಆಗೋಯ್ತು. ಹಾಗಾಗಿ ನಾನು ಈ ವಿಷಯಗಳಿಂದ ದೂರ ಇರ್ತೀನಿ. ಯಾಕಂದ್ರೆ ಯಾವ ವಾತಾವರಣದಲ್ಲಿ ನಾನು ಹುಟ್ಟಿ ಎಲ್ಲಿ ದೊಡ್ಡವನಾದ್ನೋ ಅದರಲ್ಲಿ ಇದೆಲ್ಲ ಇಲ್ಲ. ನಾನು ಯಾವತ್ತೂ ಏನನ್ನು ಫಾಲೋ ಮಾಡಲಿಲ್ಲ ಆ ಥರ. ಮತ್ತೆ ನನಗೆ ನೆನಪಿದೆ, ನಾನು ಯಾವಾಗ ಪ್ರಕಾಶ್ ಜಿ ಅವರ ಹತ್ರ ಹೋಗಿದ್ನೋ ಆಗ ನಾನು ಹೇಳಿದೆ, ಪ್ರಕಾಶ್ ಜಿ ನನಗೆ ನೇರವಾಗಿ ಹೇಳಿದ್ರು, ಏನೂ ನೋಡಬೇಡ, ಯಾವುದೇ ಬಾಬಾ ಅವರ ಯೂಟ್ಯೂಬ್ ವಿಡಿಯೋ ನೋಡಬೇಡ, ಬರೀ ಇಷ್ಟಂತಲೇ ಇಟ್ಕೋ, ಯಾವಾಗ ನೀನು ಮಾತಾಡ್ತೀಯ ಜನ ಕೇಳ್ತಾರೆ ಅಂತ. ಆಮೇಲೆ ನಾನು ಅದನ್ನೇ ತಲೆಯಲ್ಲಿ ಇಟ್ಕೊಂಡೆ. ಅಲ್ಲ, ನಿಮ್ಗನ್ಸಿತಾ ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಿ ಅಂತ? ಯಾಕಂದ್ರೆ ನೀವು ನಿಮ್ಮ ಪಪ್ಪ ಕೂಡ ಹೇಳಿರ್ಲಿಲ್ಲ ಈ ರೋಲ್ ಮಾಡ್ತಾ ಇದ್ದೀನಿ ಅಂತ, ಯಾಕಂದ್ರೆ ಅಣ್ಣನಿಗೂ ಕೂಡ ಹೇಳಿರ್ಲಿಲ್ಲ ಈ ರೋಲ್. ಹೇಗೆ ನೀವು ಶುರುನಲ್ಲಿ ಯಾವಾಗ ಪ್ರಶ್ನೆ ನನಗೆ ಕೇಳಿದ್ರು, ಆರೋಪ ಯಾವಾಗ ಮಾಡಿದ್ರು ನನ್ನ ಮೇಲೆ, ಏನಂದ್ರೆ ಪರಂಪರೆನ ಮುರಿದ್ಬಿಟ್ರಿ ಅಂತ. ನನ್ನ ಪಪ್ಪ ಮತ್ತೆ ನನ್ನ ಅಣ್ಣನನ್ನ ಜನರು ಅದೇ ರೀತಿ ಇಷ್ಟಪಡ್ತಿದ್ರು. ಮತ್ತೆ ಅವರು ಯಾವತ್ತೂ ನೆಗೆಟಿವ್ ರೋಲ್ ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಪಪ್ಪ ಒಂದ್ಸಲ ನೆಗೆಟಿವ್ ರೋಲ್ ಮಾಡಿದ್ರು ಒಂದು ಫಿಲ್ಮ್ನಲ್ಲಿ, ನರೇಂದ್ರ ಕುಮಾರ್ ಜಿ ಅವ್ರ ಜೊತೆ. ಅದರಲ್ಲಿ ಪಪ್ಪಾಗೆ ತುಂಬಾ ಪ್ರೀತಿ ಸಿಕ್ಕಿತ್ತು, ಆದ್ರೆ ಒಂದ್ಸಲ ಆಗಿತ್ತು. ಮತ್ತೆ ನಾನು ಆಸ್ ಎನ್ ಆಕ್ಟರ್ ಇಷ್ಟಪಡ್ತಿರ್ಲಿಲ್ಲ ಇದೆಲ್ಲ. ಏನಂದ್ರೆ ಅದನ್ನೇ ಫಾಲೋ ಮಾಡ್ತೀನಿ ಅಂತ, ನನಗೋಸ್ಕರ ಅದು ವರ್ಕ್ ಆಗ್ತಿರ್ಲಿಲ್ಲ. ನಾನು ಇದಕ್ಕೋಸ್ಕರ ಆಸ್ ಅನ್ ಆಕ್ಟರ್ ಐ ವಾಂಟೆಡ್ ಟು ಬಿ ನೋಟಿಸ್ಡ್ ಆಸ್ ಅನ್ ಆಕ್ಟರ್, ಬಿಕಾಸ್ ಐ ಬಿಲೀವ್ ಏನಂದ್ರೆ ಯಾವಾಗ ನಿಮಗೆ ಆಕ್ಟರ್ನ ಲೆಕ್ಕದಲ್ಲಿ ಆಕ್ಸೆಪ್ಟ್ ಮಾಡಲಾಗುತ್ತೋ ಆಗ ನಿಮ್ಮ ಇನ್ನಿಂಗ್ ಲಾಂಗ್ ಆಗೋಗುತ್ತೆ. ಹಾಗಾಗಿ ನನಗೆ ಗೊತ್ತಿತ್ತು, ಒಂದ್ ವೇಳೆ ನನ್ನ ಪಪ್ಪ ಮತ್ತೆ ಅಣ್ಣನಿಗೆ ಹೇಳಿದ್ರೆ ಅಥವಾ ಅಮ್ಮನಿಗೆ ಹೇಳಿದ್ರೆ ಏನಂದ್ರೆ ಈ ಥರ ಶೋ ಮಾಡ್ತಾ ಇದ್ದೀನಿ ಅಂತ, ಅವರು ಡೆಫಿನೆಟ್ಲಿ ಬೇಡ ಅಂತಿದ್ರು. ಆಗ ಇದನ್ನು ಬಿಡಿ ನೀವು. ರಾತ್ರಿ 2 ಗಂಟೆಗೆ ಸಲ್ಮಾನ್ ಫೋನ್ ಬಂದಿತ್ತು ನನಗೆ.
ಬಾಬಿ ಕೇಳ್ಪಟ್ಟೆ ನೀನು ಈ ಶೋ ಮಾಡ್ತಿದ್ಯಾ ಅಂತ. ನಾನು ಹೇಳ್ದೆ, ನಾನು ಅವನಿಗೆ ಪ್ರೀತಿಯಿಂದ ಮಾಮು ಅಂತ ಕರಿತೀನಿ. ಮಾಮು ಇಲ್ಲ, ಅದು ಆ ಥರ ಅಲ್ಲ, ಇದ್ರ ಮೇಲೆ ಬೇಸ್ಡ್ ಇದೆ. ನಾನು ಹೇಳಿದೆ, ಇದ್ರ ಮೇಲೆ ಏನೂ ಇಲ್ಲ, ಇದೆಲ್ಲ ಬಾಬಾ ಅವರ ಬೇಸ್ಡ್ ಮೇಲಿದೆ ಅಂತ. ಅವನು ಹೇಳ್ದ, ಸರಿ ಆಯ್ತು ಹಾಗಾದ್ರೆ. ಹಾಗಾಗಿ ಪೀಪಲ್ ಯಾವಾಗ ಧರಂಜಿ ಶೋ ನೋಡಿದ್ರು ಆಗ ಕಿವಿ ಹಿಂಡಿದ್ರ? ಇಲ್ಲ, ಆಕ್ಚುಲಿ ಪಪ್ಪ ತುಂಬಾ ಕಡಿಮೆ ನೋಡೋಕೆ ಶುರು ಮಾಡಿದ್ರು ಈ ವಿಷಯಗಳನ್ನ ಯಾವಾಗ ಅದೆಲ್ಲ ಫಿಲ್ಮ್ನಲ್ಲಿ ಬರೋಕೆ ಶುರುವಾಯ್ತು. ಆದ್ರೆ ಅವ್ರಿಗೆ ಫೋನ್ ಬರೋಕ್ ಶುರುವಾಯ್ತು. ನಮ್ಮ ಅಮ್ಮನಿಗೆ ಫೋನ್ ಬರೋಕ್ ಶುರುವಾಯ್ತು ಅವರ ಸ್ನೇಹಿತರದು. ಏನಂದ್ರೆ, ನಾವು ನಿಮ್ಮ ಚಿಕ್ಕ ಮಗನ ಆಶ್ರಮ್ ನೋಡಿದ್ವಿ, ಎಷ್ಟೊಂದು ಚೆನ್ನಾಗಿ ಮಾಡಿದಾನವನು ಅಂತ. ನಾನು ಹೇಳಿದೆ, ಚೆನ್ನಾಗಿ ಮಾಡಿದ್ದೀನ ನಾನು. ಆಮೇಲೆ ಪಪ್ಪಾಗೆ ಅವರ ಸ್ನೇಹಿತರು ಯಾರು ಗೊತ್ತಿದ್ರು ಅವರು ಹೇಳಕ್ ಶುರು ಮಾಡಿದ್ರು, ಏನಂದ್ರೆ, ನಿಮ್ಮ ಮಗ ಏನ್ ಮಾಡಿದ್ದಾನೆ ಈ ಆಶ್ರಮ್ನಲ್ಲಿ, ತುಂಬಾ ಅದ್ಭುತವಾದ ಶೋ ಇದು. ಮತ್ತು ಆಮೇಲೆ ನನ್ನ ಅಣ್ಣನಿಗೆ ಫೋನ್ ಬರೋಕ್ ಶುರುವಾಯಿತು ಅವರ ಸ್ನೇಹಿತರದ್ದು, ಅವರ ಬೆಸ್ಟ್ ಸ್ನೇಹಿತರು ಯಾರಿದ್ದಾರೆ ಅವ್ರದ್ದು. ನನಗೆ ಬಾಬಿ ನಂಬರ್ ಕೊಡು, ಐ ಹ್ಯಾವ್ ಟು ಕಾಲ್ ಹಿಮ್ ಅಂಡ್ ಟೆಲ್ ಹಿಮ್ ಹೌ ಗುಡ್ ಹಿ ವಾಸ್ ಇನ್ ದಿಸ್ ಶೋ. ಸೊ ಐ ಫೆಲ್ಟ್ ವೆರಿ ನೈಸ್. ದಟ್ಸ್ ಅಲ್ಟಿಮೇಟ್ಲಿ, ಆಸ್ ಅನ್ ಆಕ್ಟರ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಇಂಡಿವಿಜುವಾಲಿಟಿ. ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ವೇ ಆಫ್ ಲುಕಿಂಗ್ ಅಟ್ ಯುವರ್ ಪ್ರೊಫೆಷನ್. ಬಿಕಾಸ್ ವಿ ಲಿವ್ ಟುಗೆದರ್. ಡೆಫಿನೆಟ್ಲಿ ಪಪ್ಪ ಅಷ್ಟೊಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಪಪ್ಪ ಅಂತೂ. ಮತ್ತೆ ಅಣ್ಣ ಅಷ್ಟೊಂದು ದೊಡ್ಡ ಸೂಪರ್ ಸ್ಟಾರು. ಹಾಗಾಗಿ ಅವರ ಹೊರೆ ಇರುತ್ತೆ ನಿಮ್ಮ ಮೇಲೆ. ಜನ ಅದನ್ನು ಯೋಚನೆ ಮಾಡ್ತಾರೆ, ಬಾಬಿ ಕೂಡ ಅದೇ ರೀತಿ ರೋಲ್ ಮಾಡ್ತಾನೆ ಅಂತ. ನಾನು ತುಂಬಾ ಲಕ್ಕಿ, OTT ಪ್ಲಾಟ್ಫಾರ್ಮ್ ಕಾರಣದಿಂದ ನನಗೆ ಬೇರೆ ಥರದ ರೋಲ್ ಮಾಡೋದಕ್ಕೆ ಸಿಕ್ತು. ಹೇಗೆ ನಾನು ಕ್ಲಾಸ್ ಆಫ್ 83 ಮಾಡಿದೆ, ಆಮೇಲೆ ನಾನು ಆಶ್ರಮ್ ಮಾಡಿದೆ, ಆಮೇಲೆ ನಾನು ಲವ್ ಹಾಸ್ಟೆಲ್ ಮಾಡಿದೆ. ಮತ್ತೆ ಲವ್ ಹಾಸ್ಟೆಲ್ನಲ್ಲಿ ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಆಮೇಲೆ ನಾನು ಬ್ಯಾಡ್ಸ್ ಆಫ್ ಬಾಲಿವುಡ್ ಮಾಡಿದೆ, ಅದು ಅಷ್ಟು ದೊಡ್ಡ ಹಿಟ್ ಆಯಿತು. ಹಾಗಾಗಿ ಇವತ್ತು ನಿಮ್ಮ ವೆಲ್ವಿಷರ್ ಆಗಿರೋ ಸಲ್ಮಾನ್ ಖಾನ್ ಅವರು ಏನ್ ಹೇಳಿದ್ರು ಈ ರೋಲ್ ನೋಡಿದ್ಮೇಲೆ? ಇಲ್ಲ, ಹಿ ವಾಸ್ ವೆರಿ ಹ್ಯಾಪಿ. ಮಾಮು ಎಷ್ಟೊಂದು ಒಳ್ಳೆ ವ್ಯಕ್ತಿ ಅಂದ್ರೆ ಸಲ್ಮಾನ್ ಅಂದ್ರೆ, ಅವನು ಕೇವಲ ಕೊಡೋದಕ್ಕೆ ಇಷ್ಟಪಡ್ತಾನೆ. ಅವನಿಗೆ ಅಷ್ಟು ದೊಡ್ಡ ಮನ್ಸಿದೆ. ಅವನು ಯಾವಾಗ್ಲೂ ಎಲ್ಲರನ್ನೂ ಖುಷಿಯಾಗಿಡೋಕೆ ಇಷ್ಟಪಡ್ತಾನೆ. ಅಂಡ್ ಐ ಥಿಂಕ್ ದಟ್ಸ್ ವೈ ಪಪ್ಪ ಹೇಳ್ತಿದ್ರು ಇವನು ನನ್ನ ಥರನೇ ಇದ್ದಾನೆ ಅಂತ. ಇವನ ಅವರ ಸಿಮಿಲರ್ ಕ್ವಾಲಿಟೀಸ್ ಇವೆ. ಹಾಗಾಗಿ ಸೊ ಐ ಆಲ್ವೇಸ್ ಸೇ, ಏನಂದ್ರೆ, ಯಾವಾಗ ನನಗೆ ಫೋನ್ ಬಂತು ರೇಸ್ತ್ರಿಗೋಸ್ಕರ, ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ನಾನು ಒಂದ್ಸಲ CCL ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗೆ ಹೋಗಿದ್ವಿ. ಆಗ ನಾನು ಗಡ್ಡ ಬೆಳೆಸಿದ್ದೆ, ಏನೋ ಟ್ರೈ ಮಾಡ್ತಿದ್ದೆ ಪ್ರಾಜೆಕ್ಟ್ ಮಾಡೋದಕ್ಕೆ. ಹಾಗಾಗಿ ಆ ವಿಷಯ ಆಗ್ತಿರ್ಲಿಲ್ಲ. ಆಗ ಸಲ್ಮಾನ್ ಸಿಕ್ಕಾಗ ನನಗೆ ಹೇಳ್ದ, ಈ ಗಡ್ಡ ಯಾಕೆ ಬೆಳೆಸ್ಕೊಂಡಿದ್ಯಾ ನೀನು, ಶೇವ್ ಮಾಡೋ ಎಷ್ಟೊಂದು ಅಂದವಾಗಿ ಕಾಣಿಸ್ತೀಯ ನೀನು. ಐ ಸೈಡ್, ಇಲ್ಲ ಮಾಮೂ, ನಾನು ಒಂದು ಫಿಲ್ಮ್ಗೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ಬೆಳೆಸ್ಕೊಂಡಿದ್ದೀನಿ ಅಂತ. ನೋಡು ಬಾಬಿ, ಯಾವಾಗ ನಂದು ಕರಿಯರ್ ನಡೀತಿರ್ಲಿಲ್ವೋ ಸರಿಯಾಗಿ, ಆಗ ನಾನು ಸಂಜಯ್ ದತ್ ಬೆನ್ಮೇಲೆ ಹತ್ತಿದೆ. ಆಮೇಲೆ ನಿನ್ನ ಅಣ್ಣನ ಬೆನ್ಮೇಲೆ ಹತ್ತಿದೆ. ಆಗ ನಾನು ಹೇಳ್ದೆ, ನನಗೆ ನಿನ್ನ ಬೆನ್ಮೇಲೆ ಹತ್ತೋಕ್ ಬಿಡು ಅಂತ. ಮತ್ತವನಿಗೆ ಆ ಮಾತು ನೆನಪಿತ್ತು. ಮತ್ತೆ ಕೆಲವು ವರ್ಷಗಳ ನಂತರ ಅವನು ನನಗೆ ಫೋನ್ ಮಾಡ್ದ, ಬಾಬಿ ಶರ್ಟ್ ತೆಗಿತೀಯಾ? ನಾನು ಹೇಳಿದೆ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ಮತ್ತು ಹಾಗೆ ನನಗೆ ರೇಸ್ 3 ಸಿಕ್ತು. ಮತ್ತು ರೇಸ್ 3 ನನಗೆ ತುಂಬ ಬೆನಿಫಿಟ್ ಆಯಿತು. ಅಂದರೆ ಸಲ್ಮಾನ್ ಈಸ್ ಅ ಸೂಪರ್ ಸ್ಟಾರ್ ಆಫ್ ದ ಮಾಸಸ್. ಎಲ್ಲರೂ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಎಲ್ಲರೂ ಅವನ ಫಿಲ್ಮ್ಗಳನ್ನು ನೋಡ್ತಾರೆ. ಮತ್ತೆ ನನಗೆ ಅವಕಾಶ ಸಿಕ್ಕಿದೆ ಅವನ ಫಿಲ್ಮ್ನಲ್ಲಿ ಬರೋದಕ್ಕೆ. ಹಾಗಾಗಿ ಯಾರಿಗೆಲ್ಲ ಬಾಬಿ ಡಿಯೋಲ್ ಗೊತ್ತಿರಲಿಲ್ವೋ ಅವರು ನನ್ನ ಗುರ್ಸೋಕೆ ಶುರು ಮಾಡ್ತಾರೆ. ಆ್ಯಂಡ್ ದಟ್ ರಿಯಲಿ ಹೆಲ್ಪ್ ಮೀ. ನಿಮ್ಮ ಮಾತು ಸರಿ ಇದೆ. ಸಲ್ಮಾನ್ ಖಾನ್ ಅವರ ಮನಸ್ಸು ತುಂಬಾ ದೊಡ್ಡದು, ಮತ್ತೆ ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೆ ಗಡ್ಡ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಕೇಳ್ಪಟ್ಟೆ ನಿಮ್ ತಾಯಿಗೂ ಕೂಡ ಗಡ್ಡ ಅಂದ್ರೆ ಇಷ್ಟ ಆಗಲ್ಲ ಅಂತ. ಹೌದು, ಅಮ್ಮನಿಗಂತೂ ಇದ್ದೇ ಇದೆ ಅಲ್ವಾ. ಅಮ್ಮ ಅಂತೂ ಯಾವತ್ತೂ ಇಷ್ಟಪಡಲ್ಲ. ಆಕ್ಚುಲಿ ಅವ್ರು ನನಗೆ ಹೇಳ್ತಾರೆ, ಕಪ್ಪಗ್ ಮಾಡ್ಕೋ, ಬಿಳಿ ಕೂದಲು ಯಾಕಿದೆ ಅಂತ. ಇವನೋ ನನ್ನ ಮಗ, ನೀನು ಎಲ್ರಿಗಿಂತ ಚಿಕ್ಕವನು, ಮತ್ತೆ ಈ ಬಿಳಿ ಗಡ್ಡ ಯಾಕೆ? ಆಮೇಲೆ ನಾನು ಅಮ್ಮನಿಗೆ ಹೇಳ್ತಾ ಇರ್ತೀನಿ, ಏನಂದ್ರೆ, ಕ್ಯಾರೆಕ್ಟರ್ ಆ ಥರ ಇದೆ ಅಂತ ನಾನು ಇಟ್ಕೋಬೇಕಾಗುತ್ತೆ ಬಿಳಿ ಕೂದಲನ್ನ. ಆದ್ರೆ ಏನು, ಬಾಬಾ ನಿರಾಲಾ ಅವರ ನೆಗೆಟಿವ್ ರೋಲ್ ಮಾಡಿದ್ರಲ್ಲ, ಇದರಿಂದ ತುಂಬಾ ಪಾಪ್ಯುಲಾರಿಟಿ ಸಿಕ್ತು ನಿಮ್ಗೆ. ಇದೇ ಕಾರಣದಿಂದ ಸಿನಿಮಾಗಳಲ್ಲೂ ಕೂಡ ನೆಗೆಟಿವ್ ರೋಲ್ ಸಿಗೋದಕ್ಕೆ ಶುರುವಾಯ್ತು. ಆನಿಮಲ್ನಲ್ಲಿ ನಾನು ಆನಿಮಲ್ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ಸಲ್ಲ ನಾನು ನೆಗೆಟಿವ್ ಅಂತ. ಯಾಕಂದ್ರೆ ನಾನು ಒಂದು ಗ್ರೇ ಕ್ಯಾರೆಕ್ಟರ್ ಆಗಿದ್ದೆ. ಯಾರು ಅವನ ಜೀವನದಲ್ಲಿ ಅವನು ತನ್ನ ಎಲ್ಲಾನು, ತನ್ನ ಗ್ರ್ಯಾಂಡ್ ಫಾದರ್ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡ್ತಾನೆ. ಮತ್ತೆ ಇದೆಲ್ಲ ಆಯಿತು, ದೊಡ್ಡ ಫ್ಯಾಮಿಲಿ ಆಗಿತ್ತು, ಅವರನ್ನು ತೆಗೆದು ಹೊರಗೆ ಹಾಕ್ತಾರೆ. ಹಾಗಾಗಿ ಅವನ ಒಳಗೆ ಒಂದು ಕೋಪ ಇತ್ತು, ಏನಂದ್ರೆ ನಾನು ರಿವೆಂಜ್ ತಗೋತೀನಿ ಅಂತ. ಮತ್ತೆ ಅದಕ್ಕೋಸ್ಕರನೇ ನನ್ನ ಕ್ಯಾರೆಕ್ಟರ್ ಆಗಿತ್ತು. ಮತ್ತೆ ಒಂದ್ ವೇಳೆ ನೀವು ವಿಜುವಲಿ ನೋಡಿದ್ರೆ, ಕ್ಲೈಮ್ಯಾಕ್ಸ್ನಲ್ಲೂ ಕೂಡ ನೀವು ನಾನು ಮತ್ತೆ ರಣಬೀರ್ ಹೊಡೆದಾಡೋದನ್ನ ನೋಡ್ತಿರೋ, ಆಗ ನಿಮಗೆ ಅರ್ಥ ಆಗಲ್ಲ ಯಾರು ಪರ ವಹಿಸ್ಬೇಕು ಅಂತ. ಯಾಕಂದ್ರೆ ಇಬ್ಬರು ಕಥೆನೂ ಒಂದೇ ಥರ ಇರುತ್ತೆ. ಆ್ಯಂಡ್ ಬಟ್ ಐ ವಾಸ್ ವೆರಿ ಲಕ್ಕಿ. ಆ CCLಯಿಂದ ನಂಗೆ ಈ ರೋಲ್ ಸಿಕ್ತು ಯಾವಾಗ ನಾನು ಗಡ್ಡ ಬೆಳೆಸಿದ್ನೋ ಆಗ. ಮತ್ತೆ ಸಂದೀಪ್ ರೆಡ್ಡಿ ವಾಂಗ ಅಲ್ಲಿಗೆ ಬಂದರು ಭೇಟಿಯಾಗೋಕ್ಕೆ. ನನಗೆ ತೋರಿಸ್ತಾರೆ, ಹೇಳ್ತಾರೆ, ಈ ಫೋಟೋಗ್ರಾಫ್ನ ನೋಡಿ, ಇದು CCL ಟೈಮ್ದಾಗಿತ್ತು, ಮತ್ತೆ ನನಗೆ ಗಡ್ಡ ಇತ್ತು. ಆಗ ಹೇಳ್ತಾರೆ, ನನಗೆ ಈ ಎಕ್ಸ್ಪ್ರೆಷನ್ ಬೇಕು, ಇದೇ ಲುಕ್ ಬೇಕು ಅಂತ. ನೋಡಿದ್ರೆ ಗಡ್ಡ ಕೆಲ್ಸಕ್ಕೆ ಬಂತು. ರಣಬೀರ್ಗೆ ಬೇಜಾರಾಗ್ಲಿಲ್ವಾ? ನೀವು ಅವನಿಗೆ ಹೊಡಿತೀರಾ, ಕೆಳಗೆ ಬೀಳಿಸ್ತೀರಾ, ಮತ್ತೆ ಆಮೇಲೆ ಸಿಗರೇಟ್ ಹಚ್ಕೋತೀರಾ? ನನಗೆ ಇಬ್ರು ಫೇವ್ರೇಟ್ ಆಕ್ಟರ್ ಇದ್ದಾರೆ. ಒಬ್ರು ರಣಬೀರ್, ಇನ್ನೊಬ್ರು ಆಲಿಯಾ. ಮತ್ತೆ
ನಾನು ಎಷ್ಟೊಂದು ಖುಷಿಯಾಗಿದೆ ಅಂದರೆ ಮೊದಲನೇದಾಗಿ ನಾನು ಸಂದೀಪ್ ಜೊತೆ ಕೆಲಸ ಮಾಡಬೇಕಾಗಿತ್ತು ಮತ್ತು ರಣಬೀರ್ದ ಜೊತೆಗೆ. ಅವನು ಎಷ್ಟೊಂದು ಡೌನ್ ಟು ಅರ್ತ್ ಆಗಿದ್ದಾನೆ ಅಂದರೆ ಅಷ್ಟೊಂದು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವನು ಯಾವಾಗ ಸೆಟ್ನಲ್ಲಿ ಇರ್ತಾನೋ ಆಗ ಆ ಥರ ಅನ್ಸೋದೇ ಇಲ್ಲ. ಅವನು ಎಲ್ಲರ ಜೊತೆ ಕೂತ್ಕೋತಾನೆ, ಎಲ್ಲರ ಜೊತೆ ಮಾತಾಡ್ತಾನೆ. ಮತ್ತೆ ಒಂದ್ ವೇಳೆ ಬೇರೆ ಆಕ್ಟರ್ಸ್ ಆಗಿದ್ರೆ ಹೇಗೆ ನೀವು ಹೇಳಿದ್ರಲ್ಲ ಏನಂದ್ರೆ ಅವನ ಬೆನ್ ಮೇಲೆ ಹತ್ತಿದೆ ಅಂತ, ಅದೇ ಸಮಯ ಆನ್ ದ ಸ್ಪಾಟ್ ಸಂದೀಪ್ ಡಿಸೈಡ್ ಮಾಡಿದ್ರು ಏನಂದ್ರೆ, ಬಾಬಿ ನೀನು ಪಂಚ್ ಮಾಡ್ತೀಯಾ ಅಂಡ್ ಯು ಫಾಲ್ ಆನ್ ಟಾಪ್ ಆಫ್ ಹಿಮ್ ಅಂಡ್ ಯು ಲೈಟ್ ಅ ಸಿಗರೇಟ್. ಬೇರೆ ಯಾರಾದ್ರೂ ಆಕ್ಟರ್ಸ್ ಆಗಿದ್ರೆ ಒಪ್ಕೋತಾನೆ ಇರಲಿಲ್ಲ. ಅಂದ್ರೆ ಅವನಲ್ಲಿ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯೋ ಆಸ್ ಅನ್ ಆಕ್ಟರ್, ಏನು ಡೈರೆಕ್ಟರ್ ಇಷ್ಟಪಡ್ತಾನೋ ಅದು ಫಿಲ್ಮ್ಗೋಸ್ಕರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವನು ಯಾವತ್ತೂ ಏನೂ ಹೇಳಲ್ಲ. ಮತ್ತದು ಆನ್ ದ ಸ್ಪಾಟ್ ಆಯಿತು. ನನ್ನ ಫೇವ್ರೇಟ್ ಆಗಿದ್ದಾರೆ ರಣಬೀರ್ ಕಪೂರ್ ಮತ್ತೆ ಆಲಿಯಾ. ಅಷ್ಟೊಂದು ಭೇಟಿ ಆಗೋದು ಇರಲ್ಲ, ನಾನು ಅವರನ್ನ ಬಾಲ್ಯದಿಂದ ನೋಡಿದ್ದೀನಿ. ಆಲಿಯಾ ಬಗ್ಗೆ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಏನಂದ್ರೆ ಆಲ್ಫಾದ ಸೆಟ್ನಲ್ಲಿ ನಿಮ್ಮ ತಕರಾರಾಯ್ತು, ವಾಗ್ವಾದ ಆಯ್ತು ಆಲಿಯಾ ಜೊತೆ ಅಂತ. ಹೌದು, ನನಗೂ ಕೂಡ ಯಾರೋ ಸ್ನೇಹಿತ ಕಳಿಸಿದ್ದ ಈ ಕೆಲವು ಸ್ನ್ಯಾಪ್ಶಾಟ್ ಆ ವಿಷಯದ್ದು. ಹಾಗಾಗಿ ನಾನು ಕೂಡ ಆಶ್ಚರ್ಯಪಟ್ಟೆ. ನಾನೊಂದೇ ಜನ ಅಷ್ಟೊಂದು ಫ್ರೀ ಇದ್ದಾರಾ, ಏನು ಬೇಕಾದರೂ ಬರೆದು ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಆಲ್ಫಾ ಫಿಲ್ಮ್ ಏನಿದೆ ಅದರಲ್ಲಿ ನಾನು ಈಗ ರಣವೀರ್ ಜೊತೆ ಫಿಲ್ಮ್ ಮಾಡಿದೆ. ಮತ್ತೆ ಯಾವಾಗ ನನಗೆ ಗೊತ್ತಾಯ್ತು ಆಲಿಯಾ ಜೊತೆ ಒಂದು ಫಿಲ್ಮ್ ಆಫರ್ ಬರೋದಿದೆ ಅಂತ, ನಾನು ಹೇಳಿದೆ ಏನಾಗ್ತಿದೆ ನನ್ನ ಜೊತೆ. ಇಬ್ಬರು ನನ್ನ ಫೇವ್ರೇಟ್ ಆಕ್ಟರ್ಸ್ ಆಗಿದ್ದಾರೆ, ಇಬ್ಬರ ಜೊತೆ ಕೆಲಸ ಮಾಡೋಕೆ ನನಗೆ ಅವಕಾಶ ಸಿಗ್ತಿದೆ. ಹಾಗಾಗಿ ಇಟ್ ವಾಸ್ ಸೋ ನೈಸ್. ಎಷ್ಟೊಂದು ಒಳ್ಳೆ ಆಕ್ಟರ್ಸ್ ಆಗಿದ್ದಾಳೆ. ಫಸ್ಟ್ ಆಫ್ ಆಲ್ ಎಷ್ಟೊಂದು ಪ್ರೊಫೆಷನಲ್ ಆಗಿದ್ದಾಳೆ, ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾಳೆ. ಅವಳು ಫೈಟ್ ಸೀಕ್ವೆನ್ಸ್ ಮಾಡಬೇಕು, ಇದೆಲ್ಲ ಮಾಡಬೇಕು, ಅಂಡ್ ಶಿ ವಾಸ್ ಸೋ ಪ್ರಿಪೇರ್ಡ್. ಹಾಗಾಗಿ ನನಗೆ ಅರ್ಥನೇ ಆಗಲಿಲ್ಲ ಯಾರು ಏನು ಯೋಚನೆ ಮಾಡಿ ಬರೆದ್ರು ಅಂತ. ಮತ್ತೆ ಅದಾದ್ಮೇಲೂ ಕೂಡ ಇಲ್ಲ, ಅವರಂತೂ ಇದನ್ನ ಹೇಳಿದ್ರು ಏನಂದ್ರೆ, ಬಾಬಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದ ಏನಂದ್ರೆ ಆದಿತ್ಯ ಚೋಪ್ರಾ ಅವನಿಗೆ ಇನ್ನೊಂದು ಫಿಲ್ಮ್ ಆಫರ್ ಮಾಡಿಬಿಟ್ರು ಅಂತ. ಈಗ ನಾನು ಐ ಕಾಂಟ್ ಗೋ ಅರೌಂಡ್ ಪ್ರೂವಿಂಗ್ ದ ಪಾಯಿಂಟ್ ಟು ಎನಿ ಒನ್, ಬಟ್ ಇಟ್ ಇಸ್ ನಾಟ್ ಟ್ರೂ ಆ್ಯಂಡ್ ಐ ಆಮ್ ಲಕ್ಕಿ ದಟ್ ಐ ಆಮ್ ಹಿಯರ್. ನೀವು ಪ್ರಶ್ನೆ ಕೇಳಿದರೆ ನನಗೆ ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೀನಿ. ಯಾಕಂದರೆ ಇದು ಏನಂದರೆ ಹೆಚ್ಚಾಗಿ ಯಾರು ನೀವೆಲ್ಲ ಇನ್ಸ್ಟಾಗ್ರಾಮಿಂದ ಇನ್ಫ್ಲೂಯೆನ್ಸ್ ಆಗ್ತಿರೋ ಅದರ 90% ಕತೆಗಳು ಅಸಲಿ ಆಗಿರಲ್ಲ. ಅಂದರೆ ಅದರಲ್ಲಿ ಇಷ್ಟೊಂದು ಸತ್ಯ ಇರುತ್ತೆ, ಆದರೆ ಅಷ್ಟೊಂದು ಸತ್ಯ ಇರಲ್ಲ. ಹಾಗಾಗಿ ಇದೇ ಆಗುತ್ತೆ. ಆದರೆ ನಮ್ಮೆಲ್ರಿಗೂ ಅಭ್ಯಾಸ ಇದೆ. ಆದ್ರೆ ಈ ಕಥೆಯ ನಿಜಾನ ಏನಂದ್ರೆ, ಆನಿಮಲ್ನಲ್ಲಿ ರೋಲ್ ಮಾಡಿದ್ಮೇಲೆ ನಿಮಗೆ ಪ್ರಾಣಿಗಳ ಮೇಲೆ ಎಷ್ಟೊಂದು ಪ್ರೀತಿ ಹುಟ್ಕೊಳ್ತು ಅಂದ್ರೆ ಮುಂದಿನ ಫಿಲ್ಮ್ನ ಹೆಸರು ಬಂದರ್ ಅಂತ ಇಟ್ಕೊಂಡ್ರಿ. That was a good one. Rajaji, that was a good one. ಆ್ಯಕ್ಚುಲಿ ಅವಾಗ ಫಿಲ್ಮ್ ಮಾಡ್ತಿದ್ವಿ ಅಲ್ವಾ, ಆಗ ನಾವು ನಿಖಿಲನ್ನ ಪ್ರೊಡ್ಯೂಸರ್ ನಿಖಿಲ್ ದ್ವಿವೇದಿ, ಅವನು ಹಳೆ ಹಾಡು ಹುಡುಕ್ದ. ಅದರ ಲಿರಿಕ್ಸ್ ತುಂಬ ಪಾಪ್ಯುಲರ್ ಆಗಿತ್ತು, ಕಮಾನ್ ಬೇಬಿ ದಿಲ್ ಕಿಸ್ಕೋ ದೇಗಿ. ಹಾಗಾಗಿ ನಮಗೆ ಅಷ್ಟೊಂದು ಇಷ್ಟ ಆಯಿತು. ನಾನು ಹೇಳಿದೆ ಫಿಲ್ಮ್ ಟೈಟ್ಲು ಮಾಡೋಣ ಇದನ್ನ ಕಮಾನ್ ಬೇಬಿ ದಿಲ್ ಕಿಸ್ಕೋ ದೇಗಿ. ಆದರೆ ಅದು ಹಾಗೇನೆ ನಾವು ತಮಾಷೆ ಮಾಡ್ತಾ ಇರ್ತೀವಿ ಸೆಟ್ನಲ್ಲಿ. ಆದರೆ ಬಂದರ್ ರಿಯಲಿ ಸೂಟ್ಸ್ ದ ಫಿಲ್ಮ್. ಯಾಕಂದ್ರೆ ಕಥೆ ಆ ಥರನೇ ಇದೆ. ಇಟ್ಸ್ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ಹೇಗೆ ಬಾಲ್ಯದಲ್ಲಿ ನೀವು ಬಹುಶಃ ನೋಡಿರ್ಬೋದು, ಇಟ್ ವಾಸ್ ಲಾಟ್ ಆಫ್ ಕ್ರುಯಲ್ಟಿ ಟು ಆನಿಮಲ್ಸ್. ಕೋತಿನ ಕರ್ಕೊಂಡು ಓಡಾಡ್ತಿದ್ರು, ಮತ್ತೆ ಅವರು ಡಮರುಗ ಬಾರಿಸಿದ್ರು, ಮತ್ತೆ ಕೋತಿ ಕುಣಿಯೋದನ್ನ ತೋರಿಸ್ತಿದ್ರು. ಈ ಗಾರುಡಿಗ ಇರ್ತಾನಲ್ಲ, ಹಾಗಾಗಿ ಕತೆ ಆ ಥರ ಇದೆ. ಈ ವ್ಯಕ್ತಿ ಜೊತೆ ಆ ಥರ ಆಗ್ತಿದೆ. ಏನಂದ್ರೆ ಲೈಫ್ ಅವನನ್ನ ಕುಣಿಸ್ತಿದೆ, ಸಿಕ್ಕಾಕೊಂಡಿದ್ದಾನೆ. ಮತ್ತೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ಯಾಕಂದ್ರೆ ನಾನು ಯಾವಾಗಲೂ ಏನು ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದೀನೋ ಅವು ಲಾರ್ಜರ್ ದೆನ್ ಲೈಫ್. ಹಾಗಾಗಿ ನೀವು ಎಷ್ಟೊಂದು ಕಂಡೀಷನ್ ಆಗಿ ಹೋಗ್ತೀರಾ ಅಲ್ವಾ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಏನಂದ್ರೆ ಯಾವಾಗ ನೀವು ಒಂದು ರಿಯಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾಗುತ್ತೋ, ಇನ್ ದ ಸೆನ್ಸ್ ನಾರ್ಮಲ್ ಹೇಗೆ ನೀವು ಮಾತಾಡ್ತಿದ್ದೀರಾ, ನಾನು ಮಾತಾಡ್ತಿದ್ದೀನಿ, ಅದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಹಾಗಾಗಿ ನೆಗೆಟಿವ್ ರೋಲಾ ಇದರಲ್ಲಿ ನೀವು ಖಳನಾಯಕನ? ಇಲ್ಲ, ಆ ಥರ ಏನೂ ಇಲ್ಲ. ಆ ಪ್ರೋಮೋ ಸ್ವಲ್ಪ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬಿಡಿ. ಇಲ್ಲ, ಅಭ್ಯಾಸ ಆಗೋಗಿದೆ ನಿಮ್ಮನ್ನ ವಿಲನ್ ಆಗಿ ನೋಡೋದಕ್ಕೆ. ಮತ್ತೆ ಇಲ್ಲಿ ನಾನು ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ ಏನಂದ್ರೆ ನನಗೆ ಸ್ವಲ್ಪ ಪಾಸಿಟಿವ್ ರೋಲ್ ಸಿಗಲಿ ಅಂತ. ಆದರೆ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದ್ಸಲ ಇಮೇಜ್ ಆಗೋಗ್ಬಿಟ್ರೆ ಆಗ ಎಲ್ಲರೂ ನಿಮ್ಮನ್ನ ಅದೇ ರೋಲಲ್ಲಿ ನೋಡೋಕ್ಕೆ, ಅದೇ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಜನರನ್ನ ಕೇಳೋಣ ಯಾವ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಮೀಮ್ಸ್ ನೋಡಿದೀವಿ, ಅವು ತುಂಬಾ ವೈರಲ್ ಆಗಿವೆ. ಲಾರ್ಡ್ ಬಾಬಿ, DJ ಬಾಬಿ. ಹಾಗಾಗಿ ನೀವು ನಮಗೆ ಇದ್ರ ಹಿಂದಿನ ಕಥೆನ ಹೇಳಕ್ ಇಷ್ಟಪಡ್ತೀರಾ? ಶುರುನಲ್ಲಿ ನಾನು ಸ್ವಲ್ಪ ಟ್ರೋಲ್ ಆಗಿದ್ದೆ. ಯಾಕಂದ್ರೆ ನಮ್ಗೆ ಯಾವಾಗ ಕೆಲಸ ಇರಲ್ವೋ ಆಗ ಇವೆಂಟ್ಗೆ ಕರೀತಾರೆ, ಸ್ವಲ್ಪ ದುಡ್ಡು ಸಿಗುತ್ತೆ, ಸರಿನಾ? ಹಾಗಾಗಿ ನಾನು ದಿಲ್ಲಿಯಲ್ಲಿ ಒಂದು ಈವೆಂಟ್ ಇತ್ತು, ನಾನು ಹೋದೆ. ಒಂದು ನೈಟ್ ಕ್ಲಬ್ ಇತ್ತು. ಅವ್ರು ಹೇಳಿದ್ರು ಏನಂದ್ರೆ ನೀವು ಕನ್ಸೋಲ್ನ ಹಿಂದೆ ಹೋಗಿ ನಿಂತ್ಕೊಳ್ಳಿ, ಎಲ್ಲರೂ ಅನ್ಕೋತಾರೆ ನೀವು ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀರಾ ಅಂತ, ಮತ್ತೆ ನೀವು ಹೊರಟು ಹೋಗಿ. ನಾನು ಹೇಳಿದೆ ಸರಿ, ನಾನು ಹೋದೆ. ಮತ್ತೆ ಆಬ್ವಿಯಸ್ಲಿ ನಾನು ಬಾಬಿ ಡಿಯೋಲ್ ಆಗಿದ್ದೀನಿ. ಹಾಗಾಗಿ ನನ್ನ ಬಾಬಿ ಡಿಯೋಲ್ ಹಾಡುಗಳನ್ನೇ ಹಾಕ್ತಾರೆ. ಜನ ಕೂಡ ಬಂದರು ಬಾಬಿ ಡಿಯೋಲ್ ಇದ್ದಾನೆ ಅಂತ, ಆಗ ಬಾಬಿ ಡಿಯೋಲ್ ಹಾಡುಗಳೇ ಬರುತ್ತೆ. ಮತ್ತು ನಾನು DJ ಅಂತೂ ಅಲ್ಲ, ಖಂಡಿತ. ನನಗೆ ಎಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂದರೆ ಎಷ್ಟು ಪ್ರೀತಿ ಕೊಡ್ತಾರೆ ನನಗೆ, ನಮ್ಮ ಫ್ಯಾಮಿಲಿಗೆ. ಅವರು ಇದೆಲ್ಲ ಟ್ರೋಲಿಂಗ್ ಆದರೂ ಜೊತೆಗೆ ನಿಂತ್ಕೊಂಡ್ರು, ಅವರ ಅಗೇನ್ಸ್ಟ್ ಹೋದ್ರು. ಎಲ್ರಿಗೂ ಮೇಡ್ ದೆಮ್ ರಿಯಲೈಸ್ ಏನಂದ್ರೆ ವಾಟ್ ಬಾಬಿ ಈಸ್ ಆಲ್ ಅಬೌಟ್. ಅಲ್ಲಿಂದ ನನ್ನ ಹೆಸರು ಲಾರ್ಡ್ ಆಗೋಯ್ತು. ಮತ್ತು ನಾನು ತುಂಬ ಬ್ಲೆಸ್ಡ್ ಆಗಿದ್ದೀನಿ, ಯಾಕಂದರೆ ಪಪ್ಪ ಅವರಿಂದ ನನಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ. ಮತ್ತು
ಇಟ್ಸ್ ಸೋ ನೈಸ್ ದಟ್ ಪೀಪಲ್ ನಾನು ಇವತ್ತು ಯೋಚನೆ ಮಾಡಿರಲಿಲ್ಲ ಎಲ್ಲರೂ ನನಗೆ ಲಾರ್ಡ್ ಅಂತಾರೆ ಅಂತ. ಹಾಗಾಗಿ ಆ್ಯಂಡ್ ಇಟ್ಸ್ ಜಸ್ಟ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ಮತ್ತೆ ವಾಟ್ ಡು ಐ ಸೇ ಐ ಆಮ್ ವೆರಿ ಬ್ಲೆಸ್ಡ್. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಆನಿಮಲ್ ಮೂವಿಯಲ್ಲಿ ನಿಮ್ ಫೇಮಸ್ ಡ್ಯಾನ್ಸ್ ಸ್ಟೆಪ್ ಇದೆಯಲ್ವಾ, ಜಮಾಲ್ ಕೂಡು ಸಾಂಗಲ್ಲಿ. ಸರ್, ಅದು ಇತ್ತೀಚೆಗೆ ಪ್ರತಿ ಮದ್ವೆ ಪಾರ್ಟಿಗಳಲ್ಲೂ ಬರ್ತಾ ಇರುತ್ತೆ. ಯಾರಾದ್ರೂ ಒಬ್ರು ತನ್ನ ತಲೆ ಮೇಲೆ ಗ್ಲಾಸ್ ಇಟ್ಕೊಂಡು ಡ್ಯಾನ್ಸ್ ಸ್ಟೆಪ್ ಮಾಡ್ತಾ ಇರ್ತಾರೆ. ಸರ್, ಒಂದ್ಸಲ ನೀವು ಆ ಡ್ಯಾನ್ಸ್ ಸ್ಟೆಪ್ ನಮಗೆ ಮಾಡಿ ತೋರಿಸ್ತೀರಾ? ನಾನು ಇಲ್ಲಿಂದ ಮಾಡಲಿ ಈ ಡ್ಯಾನ್ಸ್? ನಾನು ಕೇವಲ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ. ಆ ಕತೆ ಬಗ್ಗೆ ಏನಂದರೆ ಹೇಗಾಯಿತು ಆ ಡ್ಯಾನ್ಸ್. ಈಗ ನನಗೆ ನನ್ನ ಸೀಕ್ವೆನ್ಸಿಂದ ನನ್ನ ಮದುವೆ ಆಗಬೇಕಾಗಿರುತ್ತೆ, ಮತ್ತು ನಾನು ಅಲ್ಲಿ ತುಂಬ ಖುಷಿಯಾಗಿದ್ದೀನಿ, ಮತ್ತು ಮ್ಯೂಸಿಕ್ ಬರ್ತಿರುತ್ತೆ, ಮತ್ತು ನಾನು ಡ್ಯಾನ್ಸ್ ಮಾಡ್ತೀನಿ. ಮತ್ತು ಸಂದೀಪ್ ಯಾವುದೇ ಕೊರಿಯೋಗ್ರಾಫರ್ನ ಕರೆಸಿರಲಿಲ್ಲ. ಅವ್ರು ಹೇಳಿದ್ರು, ನೀನು ಡ್ಯಾನ್ಸ್ ಮಾಡು ಬಾಬಿ. ಅರೆ, ನಾನು ಹೇಳಿದೆ, ನನಗಂತೂ ಇವತ್ತಿನವರೆಗೂ ಕೊರಿಯೋಗ್ರಾಫರ್ ಇಲ್ಲದೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ. ಆಗ ಯಾವಾಗ ನಾನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ನೋ ಆಗ ಅವನು ಕಟ್ ಮಾಡ್ದ, ಮತ್ತು ಹೇಳ್ದ, ನೀನು ಬಾಬಿ ಥರ ಕಾಣಿಸ್ತಾ ಇದೆ ಅಂತ. ಇನ್ಯಾವ ಥರ ಕಾಣಿಸ್ಲಿ ಅಂತ ನಾನು ಕೇಳಿದೆ. ಆಗ ಸೌರವ್ ಸಚ್ದೇವ್, ಯಾರನ್ನ ಬ್ರದರ್ ರೋಲ್ ಪ್ಲೇ ಮಾಡ್ತಿದ್ನಲ್ಲ ಆ ಫಿಲ್ಮ್ನಲ್ಲಿ, ಆಗ ನಾನು ಅವನಿಗೆ ಹೇಳಿದೆ, ನಡಿ ನೀನು ಡ್ಯಾನ್ಸ್ ಮಾಡಿ ನೋಡು, ತೋರಿಸು ನನಗೆ ಹೇಗೆ ಮಾಡ್ತೀಯಾ ಅಂತ. ಆಗ ನಾನು ಹೇಳಿದೆ, ನೋಡಿ ಇವ್ನ ಸ್ಟೈಲ್ ಬೇರೆ ಇದೆ, ಇವನನ್ನು ಫಾಲೋ ಮಾಡ್ತೀನಿ ಅಂತ. ಮತ್ತು ನನ್ನ ಕೈಯಲ್ಲಿ ಗ್ಲಾಸ್ ಇತ್ತು ಆ ಶಾಟ್ನಲ್ಲಿ. ಹಾಗಾಗಿ ನಾನು ಹೇಳಿದೆ, ಸಡನ್ನಾಗಿ ನನ್ನ ತಲೆಗೆ ಬಂತು ಏನಂದರೆ, ಯಾವಾಗ ನಾನು ಪಂಜಾಬಿಗೆ ಹೋಗ್ತಿದ್ನೋ ಬೇಸಿಗೆ ರಜೆಗಳಲ್ಲಿ, ಚಳಿಗಾಲದ ರಜೆಗಳಲ್ಲಿ ಪಪ್ಪ ಜೊತೆ ಪಾರ್ಟಿ ಇರೋದು, ಆಗ ಅಲ್ಲಿ ಎಲ್ಲರೂ ಕುಡಿತಿದ್ರು, ಮತ್ತು ಕುಡಿದ ನಂತರ ಎಲ್ಲರೂ ಪಂಜಾಬ್ನ ಗಂಡಸರು ಆಲ್ಫಾ ಆಗಿ ಹೋಗ್ತಿದ್ರು, ಮತ್ತೆ ತಲೆ ಮೇಲೆ ಬಾಟ್ಲಿ ಇಟ್ಕೋತಿದ್ರು, ಗ್ಲಾಸ್ ಇಟ್ಕೋತಿದ್ರು. ಹಾಗಾಗಿ ನಾನು ಹೇಳಿದೆ, ನಡೀರಿ ನಾನು ಗ್ಲಾಸ್ ಇಟ್ಕೊಂಡು ನೋಡ್ತೀನಿ ಹೇಗನ್ಸುತ್ತೆ ಅಂತ. ಮತ್ತು ನನಗೇನು ಗೊತ್ತಿತ್ತು ಈ ಸಾಂಗ್ ಇಷ್ಟೊಂದು ಪಾಪ್ಯುಲರ್ ಆಗೋಗುತ್ತೆ ಅಂತ. ಸಂದೀಪ್ಗೆ ಎಷ್ಟಿಷ್ಟ ಆಯಿತು ಅಂದರೆ ಅವನು ಅದನ್ನು ಶೂಟ್ ಮಾಡ್ದ ಹಾಗೇನೆ, ಮತ್ತು ಯಾವ ರೀತಿ ಶೂಟ್ ಮಾಡಿದ್ನೋ ಇಟ್ ಬಿಕೇಮ್ ಲೈಕ್ ಅ ವೈರಲ್ ಥಿಂಗ್ ಯುನೋ. ಅಂದರೆ ನಾನು ಯೋಚನೆ ಅಂದರೆ ಯಾವಾಗ ನಾನು ಹೊರಗೆ ಹೋಗೋಕೆ ಶುರು ಮಾಡಿದ್ನೋ ಮಕ್ಕಳು ನನ್ನ ಗುರುತಿಸಿದ್ದಾರೆ. ನಾನು ಹೇಳಿದೆ, ಅಯ್ಯೋ ಇದು ಅಡಲ್ಟ್ ಫಿಲ್ಮ್ ಅಲ್ವಾ, ಮಕ್ಕಳು ಹೇಗೆ ನನ್ನ ಗುರುತಿಸಿದ್ದಾರೆ ಅಂತ. ಆಗ ಆಮೇಲೆ ನನಗೆ ಗೊತ್ತಾಯಿತು ಏನಂದರೆ ಅವರು ರೀಲ್ಸ್ ನೋಡಿದ್ದಾರೆ ಇದರದ್ದು, ಮತ್ತು ಅದಕ್ಕೋಸ್ಕರ ಅದು ಅಷ್ಟೊಂದು ಪಾಪ್ಯುಲರ್ ಆಗೋಯ್ತು ಅಂತ. ಹಾಗಾಗಿ ಐ ವಾಸ್ ರಿಯಲಿ ಹ್ಯಾಪಿ ಏನಂದರೆ ಮಕ್ಕಳು ಕೂಡ ನನ್ನನ್ನು ಗುರುತಿಸಿದ್ದಾರೆ ಈಗ. ಹಾಗಾಗಿ ನಾವು ನಿರೀಕ್ಷೆ ಮಾಡ್ತೀವಿ ಏನಂದ್ರೆ ಮಕ್ಕಳು ಬಂದರ್ ನೋಡೋದಕ್ಕೆ ಹೋಗ್ತಾರೆ ಅಂತ. ಇಲ್ಲ, ಅದು ಕೂಡ ಅಡಲ್ಟ್ ಫಿಲ್ಮ್ ಆಗಿದೆ. ಹಾಗಾಗಿ ಇನ್ನೂ ಸೆನ್ಸರ್ನಲ್ಲಿದೆ ಅಂದರೆ ಅಡಲ್ಟ್ ಫಿಲ್ಮೇ ಆಗಿರುತ್ತೆ, ಯಾಕಂದರೆ ಅದರ ಸಬ್ಜೆಕ್ಟ್ ಆ ಥರ ಇದೆ. ಮತ್ತು ಆದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಚಾಲೆಂಜಿಂಗ್. ನನಗೆ ಯಾವಾಗ ನಾನು ಆ ಫಿಲ್ಮ್ ಶೂಟ್ ಮಾಡ್ತಿದ್ನೋ, ನನಗೋಸ್ಕರ ನಾವು 12-13 ಗಂಟೆ ಶೂಟ್ ಮಾಡ್ತಿದ್ವಿ ಪ್ರತಿದಿನ. 27 ಅಥವಾ 26 ದಿನದಲ್ಲಿ ಶೂಟಿಂಗ್ ಮುಗಿಸಿದ್ವಿ. ನನಗಂತೂ ಒಂದು ವರ್ಕ್ಶಾಪ್ ಥರ ಇತ್ತು, ಆ್ಯಕ್ಟಿಂಗ್ ವರ್ಕ್ಶಾಪ್ ಅನುರಾಗ್ ಜೊತೆ. ಅಂದರೆ ನಾನು ಅಷ್ಟೊಂದು ಕಲಿತೆ ಆ ಫಿಲ್ಮ್ನ ಸಮಯದಲ್ಲಿ. ಅಂದರೆ ಹೇಗೆ ತನ್ನ ಒಳಗೆ ಟ್ಯಾಪ್ ಮಾಡೋದು ಆ್ಯಸ್ ಎನ್ ಆ್ಯಕ್ಟರ್, ಹೌ ಟು ಗೆಟ್ ದೋಸ್ ಎಮೋಷನ್ಸ್. ಮತ್ತು ಎಷ್ಟು ಜನ ನನ್ನ ಎದುರಿಗೆ ಆ್ಯಕ್ಟ್ರಸ್ ಇದ್ರೋ, ಅಷ್ಟೊಂದು ಒಳ್ಳೊಳ್ಳೆ ಆ್ಯಕ್ಟರ್ಸ್, ಅವರ ಎನರ್ಜಿಯ ಜೊತೆ ನನ್ನ ಎನರ್ಜಿ ಕೂಡ ಇಂಪ್ರೂವ್ ಆಯಿತು. ಐ ಹ್ಯಾವ್ ಲರ್ನ್ಡ್ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಸ್ ಎನ್ ಆ್ಯಕ್ಟರ್. ಯಾಕಂದರೆ ನಾನು ನನ್ನ ಎಲ್ಲ ನಾಚಿಕೆನ ಹೊರಗಡೆ ಬಿಸಾಕ್ಬಿಟ್ಟಿದ್ದೆ. ಅದು ಏಕಾಏಕಿ ನಾಚಿಕೆ ಇಲ್ದಿರೋ ಥರ ಅದೊಂದಿರುತ್ತಲ್ಲ, ಏನಂದರೆ ಆ್ಯಕ್ಟರ್ಗೆ ಯಾವಾಗಲೂ ನಾಚಿಕೆ ಇರಬಾರ್ದು, ಇನ್ಹ್ಯಾಬಿಷನ್ಸ್ ಇರಬಾರ್ದು. ಮತ್ತು ಈ ಫಿಲ್ಮ್ಗೋಸ್ಕರ ಅದು ರಿಕ್ವೈರ್ಮೆಂಟ್ ಇತ್ತು. ಹಾಗಾಗಿ ನಾನು ಪೂರ್ತಿ ತುಂಬ ಕಷ್ಟಪಟ್ಟೆ. ಐ ಜಸ್ಟ್ ಟ್ರೈ ಟು ಡೂ ದ ಬೆಸ್ಟ್. ನನ್ನ ಮತ್ತೆ ಇಲ್ಲಿ ಎಷ್ಟು ಜನ ಕೂತಿದ್ದಾರೋ ಅವರೆಲ್ಲರ ಶುಭಾಶಯಗಳು ನಿಮ್ಮ ಫಿಲಂ ಯಶಸ್ವಿ ಆಗಲಿ ಅಂತ. ನೀವು ಮತ್ತೊಮ್ಮೆ ಹಿಟ್ ಆಗಿ ಪಾಸಿಟಿವ್ ರೋಲ್ನಲ್ಲಿ ಅಂತ.